ನಮಸ್ಕಾರ. ಕಗ್ಗ ಮಾರ್ಗದಲ್ಲಿ ಮುಂದುವರಿತಾ ಇವತ್ತಿನ ಕಗ್ಗ ವಾಸನೆ ವಿವೇಚನೆಗಳೆರಡಕಂ ಸಂಘರ್ಷ ಪ್ರಾಚೀನಕಂ ಪೌರುಷಕ್ಕಂ ಇರುವಂತೆ ಆಶಾ ವಿನಾಶಮಂ ಧೀಶಕ್ತಿ ಯುದ್ಧಮಂ ಈಶ ಪ್ರಸಾದದೆಂ ಮಂಕುತಿಮ್ಮ. 700ನೇ ಕಗ್ಗ ಇದು. ವಾಸನೆ ಅಂದರೆ ಪೂರ್ವಜನ್ಮಗಳಿಂದ ಬಂದಿರತಕ್ಕಂಥದ್ದು ಅಂತ. ನಾವು ಇಲ್ಲಿ ಬೇಕಾದರೆ ಜೆನೆಟಿಕಲಿ ಪಾಸಾನ್ ಆಗಿರುವಂತಹ ಇನ್ಫಾರ್ಮೇಷನ್ ಅಂತ ಇಟ್ಕೊಳ್ಬಹುದು. ವಾಸನೆ ವಿವೇಚನೆಗಳು ಇವತ್ತಿನ ಕಾಲಕ್ಕೆ ಬೇರೆದೇ ಇರುತ್ತೆ. ಇವಾಗ ಪುಟ್ಟ ಮಕ್ಕಳನ್ನ ಒಂದಿಷ್ಟು ಟಾಯ್ಸ್ ಹಾಕಿಬಿಟ್ರೆ ಹೆಣ್ಣು ಮಕ್ಕಳು ಕಿಚನ್ ಸೆಟ್ಟು ಅಂಥವನ್ನೇ ಆರಿಸ್ಕೊಂಡು ಹೋಗ್ತಾರೆ, ಗಂಡು ಮಕ್ಕಳು ಕಾರು ಬಸ್ಸನ್ನೇ ಆರಿಸ್ಕೊಂಡು ಹೋಗ್ತಾರೆ ಅಂತ ಒಂದು ಸ್ಟಡಿ ಇದೆ. ಬಹುಶಃ ಈ ಸ್ಟಡಿ ಇದ್ದದ್ದು ನಾವು ಮಕ್ಕಳಾಗಿದ್ದ ಕಾಲದಲ್ಲಿ. ಇವಾಗ ನಮ್ಮ ಮುಂದಿನ ಜನರೇಷನ್ಗಳೆಲ್ಲ ಬಂದಿದೆ. ಬಹುಶಃ ಇವತ್ತು ಮಕ್ಕಳು ಎರಡನ್ನೂ ಆರಿಸ್ಕೋತಾರೇನೋ. ತಲತಲಾಂತರದಿಂದ ಹಂಟರ್ ಗ್ಯಾದರರ್ ಸಿಸ್ಟಮ್ನಲ್ಲಿ ಬಂದಂಥವರು ನಾವು ಇನ್ಹೆರಿಟ್ ಮಾಡ್ಕೊಂಡಿರ್ತೀವಿ. ನಾನು ಅಡುಗೆ ಮನೆಯನ್ನು ನೋಡ್ಕೊಳ್ಳುವಂಥವಳು, ನೀನು ಗಂಡಾಗಿ ಹೊರಗಡೆ ಹೋಗುವಂತಹದ್ದನ್ನು ನೋಡುವಂಥದ್ದು ಅಂತ. ಅದು ಜೆನೆಟಿಕಲಿ ಕೋಡ್ ಆಗಿ ನಮಗೆ ಮುಂದಿನ ಪೀಳಿಗೆಗೆ ಬಂದ್ಬಿಟ್ಟಿರುತ್ತೆ ಅಂತ. ಈಗ ನೆಕ್ಸ್ಟ್ ಬರೋದು ವಿವೇಚನೆ. ಇವತ್ತಿನ ದಿನ ಹಾಗಲ್ಲ. ಇವತ್ತಿನ ದಿನ ನಾನು ಕಾರಲ್ಲೂ ಆಟಾಡ್ತೀನಿ, ಕಿಚನ್ ಸೆಟ್ಟಲ್ಲೂ ಆಟಾಡ್ತೀನಿ. ಗಂಡು ಮಕ್ಕಳು ಕಿಚನ್ ಸೆಟ್ಟಲ್ಲೂ ಆಟಾಡ್ತಾರೆ, ಕಾರಲ್ಲೂ ಆಟಾಡ್ತಾರೆ. ಟೀ ಮಾಡಿಕೊಡೋ ಆಟ, ಅಡುಗೆ ಮಾಡೋ ಆಟ ಇವನ್ನ ಗಂಡು ಮಕ್ಕಳು ಆಡ್ತಾರೆ. ಆದರೆ ಅದು ವಾಸನೆ ಅಲ್ಲ, ಅದು ವಿವೇಚನೆ. ಸೊ ವಾಸನೆಗೂ ವಿವೇಚನೆಗೂ ಇರುವಂತಹ ಸಂಘರ್ಷ ಎಂಥದ್ದು ಅಂದರೆ ಪ್ರಾಚೀನಕಂ ಪೌರುಷಕ್ಕಂ ಇರುವಂತೆ. ಪ್ರಾಚೀನ ಅಂದರೆ ಅದೇ ತಲತಲಾಂತರದಿಂದ ಬಂದಿರೋ ಪ್ರಾಕ್ಟೀಸಸ್ಗೂ, ಪೌರುಷ ಅಂದರೆ ಮ್ಯಾನ್ ಎಫರ್ಟ್, ನಾವು ಮನುಷ್ಯರು ಎಫರ್ಟ್ ಹಾಕಿ ಮಾಡಿರುವಂತಹ ಬದಲಾವಣೆಗಳು, ನಾವು ಎಫರ್ಟ್ ಯೋಚನೆ ಹಾಕಿ ಮಾಡಿರುವಂತಹ ಸಿಸ್ಟಮ್ಗಳು, ಅವೆರಡಕ್ಕೂ ಮಧ್ಯ ಇರುವಂತಹ ಕ್ಲಾಶ್. ಯಾವಾಗಲೂ ಆ ಕ್ಲಾಶ್ ಇದ್ದಿದ್ದೆ. ನಾನು ನೀವೆಲ್ಲರೂ ಅದನ್ನು ಅನುಭವಿಸಿರ್ತೀವಿ. ಆಶಾ ವಿನಾಶಮಂ ಧೀಶಕ್ತಿ ಯುದ್ಧಮಂ. ಏನೋ ಒಂದು ಆಸೆಯ ವಿನಾಶವಾಗಿರಬಹುದು, ಅಥವಾ ಧೀಶಕ್ತಿ ಅಂದರೆ ಬುದ್ಧಿಶಕ್ತಿ ಅಂತ. ಬುದ್ಧಿಶಕ್ತಿ ಮತ್ತು ಹಿಂದಿಂದ ಬಂದಿರತಕ್ಕಂಥ ಹೀಗೆ ನಡೀಲಿ ಅನ್ನೋ ಅಂಥದ್ದು, ಅದು ಎರಡೂ ಆಗೋದಕ್ಕೆ ಮುಖ್ಯವಾಗಿ ಈಶ ಪ್ರಸಾದ ಅಂದರೆ ನಮ್ಮ ಕಂಟ್ರೋಲಲ್ಲಿ ಇಲ್ಲದ ಇನ್ನೇನೋ ಒಂದು ಅದನ್ನು ಬದಲಾಯಿಸ್ತಾ ಹೋಗ್ತಾ ಇರುತ್ತೆ ಅಂತ. ನಾವು ಜೆನೆಟಿಕಲಿ ನಮಗೆ ಬಂದಂತಹ ಕೆಲವು ಶಕ್ತಿಗಳು ಅಥವಾ ಕೇಪಬಿಲಿಟೀಸು, ನಾವು ಹೊರಗಿನಿಂದ ಅಕ್ವೈರ್ ಮಾಡಿಕೊಂಡಂತಹ ಕೆಲವು ಕೇಪಬಿಲಿಟೀಸು, ಅವೆರಡೂ ನಮ್ಮನ್ನು ಎಷ್ಟು ದೂರಕ್ಕೆ ಕೊಂಡೊಯ್ಯತ್ವೆ, ಎಲ್ಲಿ ತನಕ ನಮ್ಮನ್ನು ಸಾಧನೆಯತ್ತ ಕರೆದೊಯ್ಯತ್ವೆ, ಇದೆಲ್ಲದಕ್ಕೂ ಒಂದು ನಮ್ಮ ಕಂಟ್ರೋಲಲ್ಲಿ ಇಲ್ಲದ, ನಮ್ಮ ಕೈಯಳತೆಯಲ್ಲಿಲ್ಲದ ಈಶ ಪ್ರಸಾದ ಒಂದು ಇದೆ ಅಂತ. ನಾವು ಆ ಈಶ ಪ್ರಸಾದವೂ ನಮಗೆ ಇವೆರಡರಷ್ಟೇ ಈಕ್ವಲಿ ಬೇಕಾಗುತ್ತೆ ಅಂತ. ಅಂದರೆ ನಮ್ಮ ಕೈಯಲ್ಲಿ ಇಲ್ಲದೆ ಇರುವಂತಹ ಒಂದು ಅಂಶವನ್ನು ನಾವು ಇಟ್ಕೊಂಡೇ ಇರಬೇಕು ಅಂತ. ನಮ್ಮ ಕಂಟ್ರೋಲಲ್ಲಿರೋದೇನು ಪ್ರಾಚೀನ, ಅದು ನಮ್ಮ ಕಂಟ್ರೋಲಲ್ಲಿ ಇಲ್ಲ. ಆ್ಯಕ್ಚುಲಿ ನಾನು ಏನನ್ನು ಇನ್ಹೆರಿಟ್ ಮಾಡ್ಕೊಳ್ತೀನಿ, ಜೆನೆಟಿಕಲಿ ಏನು ನನಗೆ ಪಾಸಾನ್ ಆಗಿದೆ ಅನ್ನೋದು ನನ್ನ ಕೈಯಲ್ಲಿಲ್ಲ. ನಮ್ಮ ಕಂಟ್ರೋಲಲ್ಲಿರೋದು ಒಂದೇ, ಪೌರುಷ ಅಂದರೆ ಮನುಷ್ಯ ಪ್ರಯತ್ನ. ನಾನು ಏನನ್ನು ಪ್ರಯತ್ನ ಪಡ್ತೀನಿ, ಏನಕ್ಕೆ ಪ್ರಯತ್ನ ಹಾಕ್ತೀನಿ ಅಂತ. ನಮ್ಮ ಜೊತೆ ನಾಟಕ ಮಾಡುವಾಗ ಒಬ್ಬ ಸ್ನೇಹಿತ ಇದ್ದ ನನಗೆ. ಆತನಿಗೆ ನಾಟಕ ಮಾಡೋದು, ಸ್ಟೇಜ್ ಮೇಲೆ ನಿಂತ್ಕೊಳ್ಳೋದು, ಅಷ್ಟು ಜನರ ಚಪ್ಪಾಳೆ ಅದೆಲ್ಲ ತುಂಬ ಇಷ್ಟ ಆಯಿತು. ಆದರೆ ಆತ ಸಹಜವಾದ ನಟನಲ್ಲ. ಅದಕ್ಕೋಸ್ಕರ ಆತ ಎಷ್ಟು ಎಫರ್ಟ್ ಹಾಕ್ತಾ ಇದ್ದ ಅಂದರೆ, ನಾವೆಲ್ಲರೂ ಮಾತಾಡ್ತಾ ಇದ್ದಾಗ, ಎಲ್ಲೋ ಹೊರಗಡೆ ಹೋಗ್ತಿದ್ದಾಗ, ಇನ್ನೇನೋ ಕೆಲಸ ಮಾಡ್ಕೋತಿದ್ದಾಗ 6 ಗಂಟೆಗೆ ರಿಹರ್ಸಲ್ ಅಂದರೆ ಅವನು 4 ಗಂಟೆಗೆ ಬಂದಿರ್ತಿದ್ದ. ತನ್ನ ಲೈನ್ಸ್ನ ಪದೇ ಓದ್ಕೊಳ್ತಾ ಇದ್ದ. ಯಾರು ನಮ್ಮಗಳಲ್ಲಿ ಒಬ್ಬರಿಗೆ ಅದನ್ನು ವಿತ್ ಇಂಟೋನೇಷನ್ ಹೇಳ್ತಾ ಇದ್ದ. ಕೊನೆಯಲ್ಲಿ ಅವನಿಗೆ ಮಾತ್ರ ವಿಶೇಷವಾಗಿ ಒಂದು ಪಾತ್ರವನ್ನು ನಮ್ಮ ನಿರ್ದೇಶಕರು ಕೊಟ್ಟಿದ್ದರು. ಯಾಕೆ ಅಂದರೆ ಅವನಿಗೆ ವಾಸನೆಯಿಂದ ನಟನೆ ಬಂದಿರಲಿಲ್ಲ, ಪ್ರಾಚೀನದಿಂದ ನಟನೆ ಬಂದಿರಲಿಲ್ಲ. ಹಿ ಡಿಡ್ ನಾಟ್ ಇನ್ಹೆರಿಟ್ ಆ್ಯಕ್ಟಿಂಗ್. ಆದರೆ ಅವನು ಅಕ್ವೈರ್ ಮಾಡಿಕೊಂಡ ಆ್ಯಕ್ಟಿಂಗ್ನ. ಒಬ್ಬ ಒಳ್ಳೆಯ ನಟನಾಗಿ ಬೆಳೆದ. ಅವನು ನಟನೆಯ ತಂತ್ರಗಳನ್ನು ಕಲಿತ, ಹೊರಗಿನಿಂದ ಅಕ್ವೈರ್ ಮಾಡಿಕೊಂಡ, ಪುರುಷ ಪ್ರಯತ್ನದಿಂದ ಒಬ್ಬ ನಟನಾಗಿ ಬದಲಾದ. ಆ ಪುರುಷ ಪ್ರಯತ್ನ ಒಂದೇ ಅವನ ಕಂಟ್ರೋಲ್ನಲ್ಲಿದ್ದಿದ್ದು. ಈಶ ಪ್ರಸಾದವೂ ಅವನ ಕಂಟ್ರೋಲಲ್ಲಿರಲಿಲ್ಲ, ಪ್ರಾಚೀನವೂ ಅವನ ಕಂಟ್ರೋಲಲ್ಲಿರಲಿಲ್ಲ. ಅವೆರಡನ್ನೂ ತನ್ನ ಪುರುಷ ಪ್ರಯತ್ನದಿಂದ ಪಡ್ಕೊಂಡು ಒಬ್ಬ ಒಳ್ಳೆಯ ನಟನಾಗಿ ಆತ ಹೆಸರು ಪಡೆದ.
ವಾಸನೆ ವಿವೇಚನೆಗಳೆರಡಕ್ಕೂ ಸಂಘರ್ಷ. ಆ ಸಂಘರ್ಷ ಯಾವತ್ತಿಗೂ ಇದ್ದಿದ್ದೆ. ಒಂದು ಅನ್ಕಂಟ್ರೋಲಬಲ್ ಫ್ಯಾಕ್ಟರ್ ಈಶಪ್ರಸಾದ. ಪ್ರಾಚೀನಕ್ಕೂ ಪೌರುಷಕಂ ಇರುವಂತೆ, ಅವೆರಡಕ್ಕೂ ಇರುವ ಹಾಗೆ ವಾಸನೆ ವಿವೇಚನೆಗಳಿಗೂ ಸಂಘರ್ಷ ಇದ್ದಿದ್ದೆ. ಎರಡರಲ್ಲಿ ಒಂದನ್ನು ಆಯ್ದುಕೊಳ್ಬೇಕಾದಂತಹ ಕಂಪಲ್ಷನ್ ಕೂಡ ನಮಗೆ ಎಷ್ಟೋ ಬಾರಿ ಬರುತ್ತೆ. ಆಶಾ ವಿನಾಶಮಂ ಧೀ ಶಕ್ತಿ ಯುದ್ಧಂ. ಸುಮ್ಮನೆ ಏನೋ ಒಂದು ಪಡೆಯೋ ಅಂತಹ ಧೀ ಶಕ್ತಿ ಇರೋದಕ್ಕೂ ಎರಡಕ್ಕೂ ಸೇತುವಾಗಿ ಒಂದು ಈಶಪ್ರಸಾದ ಇರುತ್ತೆ. ನಮ್ಮ ಕಂಟ್ರೋಲಲ್ಲಿರೋದನ್ನು ನಾವು ಫುಲ್ಲೆಸ್ಟ್ ಆಗಿ ಹಾಕೋಣ, ಈಶಪ್ರಸಾದ ತನ್ನಂತಾನೇ ದಕ್ಕುತ್ತೆ. ಮತ್ತೊಂದು ಕಗ್ಗದಲ್ಲಿ ಭೇಟಿಯಾಗ್ತೀನಿ. ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.